ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನೀವು ಯಾವುದೇ ರೀತಿ ಆಹಾರ ಸೇವಿಸ್ತಾ ಇರ್ಬೋದು, ಸಸ್ಯಾಹಾರಿ ಇರ್ಬೋದು, ಮಾಂಸಾಹಾರಿ ಇರ್ಬೋದು, ಯಾವುದೇ ಒಂದು ಆಹಾರ ಸೇವನೆ ಮಾಡಿದ್ರೆ ಆ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು. ಜೀರ್ಣ ಆದ ನಂತರನೇ ನಿಮಗೆ ಅಗತ್ಯವಾದ ಪೋಷಕಾಂಶಗಳು ಸಿಗ್ತದೆ, ಶಕ್ತಿಯನ್ನು ವೃದ್ಧಿಸ್ತದೆ. ನೀವು ಯಾವುದೇ ಆಹಾರ ಸೇವನೆ ಮಾಡಬೇಕಾದ್ರೂ ಊಟದ ಕೊನೆಯಲ್ಲಿ ಮೊಸರನ್ನು ತಿಂತಕ್ಕಂಥ ಒಂದು ಅಭ್ಯಾಸ ಇಟ್ಕೊಳ್ಳಿ. ಕಾರಣ ಏನು ಅಂದರೆ, ಈ ಮೊಸರಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ, ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡ್ತದೆ. ಈ ಮೊಸರಿನಲ್ಲಿ ಪ್ರಮುಖವಾಗಿ ಪ್ರೋಬಯೋಟಿಕ್ಸ್ ಇದೆ, ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸ್ತದೆ. ಹಾಗೂ ಈ ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಗುಡ್ ಬ್ಯಾಕ್ಟೀರಿಯಾ, ಒಳ್ಳೆ ಒಂದು ಬ್ಯಾಕ್ಟೀರಿಯಾ ಇರೋದ್ರಿಂದ ಕರುಳಿನ ಆರೋಗ್ಯವನ್ನು ವೃದ್ಧಿಸ್ತದೆ ಹಾಗೂ ಕೆಟ್ಟ ಬ್ಯಾಕ್ಟೀರಿಯನ್ನು ನಿರ್ಮೂಲನೆ ಮಾಡ್ತದೆ. ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ಅಂತಂದರೆ ಮೊಸರಿನ ಒಂದು ಊಟ ಮಾಡೋದ್ರಿಂದ, ಮೊಸರನ್ನು ಸೇವನೆ ಮಾಡೋದ್ರಿಂದ ಸುಲಭವಾಗಿ ಜೀರ್ಣ ಆಗ್ತದೆ. ಇನ್ನು ಮಲಬದ್ಧತೆ ಇದ್ದ ಸಂದರ್ಭದಲ್ಲಿ, ಕಾನ್ಸ್ಟಿಪೇಷನ್ ಇದ್ದ ಸಂದರ್ಭದಲ್ಲಿ ಮೊಸರನ್ನು ಸೇವನೆ ಮಾಡೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಅತಿಸಾರ, ಬೇದಿ, ಲೂಸ್ ಮೋಷನ್ ಇದ್ದ ಸಂದರ್ಭದಲ್ಲೂ ಮೊಸರನ್ನು ನೀವು ಸೇವನೆ ಮಾಡೋದ್ರಿಂದ ಹೊಟ್ಟೆ ತಂಪಾಗ್ತದೆ, ಈ ಸಮಸ್ಯೆ ನಿವಾರಣೆ ಆಗ್ತದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ ಮೊಸರಿನಲ್ಲಿ. ಪ್ರಮುಖವಾಗಿ ಕ್ಯಾಲ್ಶಿಯಮ್ಮು, ಫಾಸ್ಫರಸ್, ವೈಟಮಿನ್ ಡಿ, ವೈಟಮಿನ್ B12, ಪ್ರೋಟೀನ್, ಹೀಗೆ ಹಲವಾರು ಪೋಷಕಾಂಶಗಳಿದೆ. ಇದು ಆರೋಗ್ಯವನ್ನು ವೃದ್ಧಿಸ್ತದೆ. ಪ್ರಮುಖವಾಗಿ ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸಲು, ಮೂಳೆಗಳ ಒಂದು ಕ್ಯಾಲ್ಶಿಯಂ ಒಂದು ಸಾಂದ್ರತೆಯನ್ನು ಹೆಚ್ಚಿಸಬೇಕು ಅಂದರೆ ಈ ಮೊಸರನ್ನು ಸೇವನೆ ಮಾಡೋದ್ರಿಂದ ಇದು ಸಹಕಾರಿಯಾಗ್ತದೆ. ಹಾಗೂ ಕ್ಯಾಲ್ಶಿಯಂ, ಫಾಸ್ಫರಸ್ ಇರೋದ್ರಿಂದ ಈ ಮೊಸರು ಸೇವನೆ ಮಾಡೋದ್ರಿಂದ ಆಸ್ಟಿಯೋಪೋರೋಸಿಸ್ ಅಂತ ಒಂದು ಮೂಳೆ ಸಂಬಂಧಿ ಕಾಯಿಲೆ ಆಗೋದನ್ನು ತಡೆಗಟ್ಟಬಹುದು. ಈ ಮೊಸರನ್ನು ನೀವು ಪ್ರತಿದಿನ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರ್ತದೆ. ಹಾಗೂ ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದರೆ LDL ಮಟ್ಟ ಏನಿದೆ ಅದನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಹಾಗೂ ಮೊಸರನ್ನು ನೀವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ವೀರ್ಯಾಣುವಿನ ಸಂಖ್ಯೆ ವೃದ್ಧಿಸ್ತದೆ, ಮೊಟಿಲಿಟಿ ಅದರ ಚಲನೆ ಹೆಚ್ಚಾಗ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಈ ಮೊಸರನ್ನು ಸೇವನೆ ಮಾಡಬೇಕಾದ್ರೆ ಕೆಲವೊಬ್ಬರು ಮೊಸರು ಸೇವನೆ ಮಾಡಬೇಕಾದ್ರೆ ನಮಗೆ ಶೀತ ಆಗ್ಬೋದು, ಕೆಮ್ಮಾಗ್ಬೋದು, ಕಫ ಆಗ್ಬೋದು ಅಂತ ಒಂದು ಅನುಮಾನದಲ್ಲಿರ್ತಾರೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಮೊಸರಿನ ಜೊತೆಗೆ ಸ್ವಲ್ಪ ಪುದೀನ ಅಥವಾ ಜೀರಿಗೆ ಅಥವಾ ಕರಿಮೆಣಸು ಅಥವಾ ಉಪ್ಪನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಆದ್ದರಿಂದ ಹಲವಾರು ರೀತಿಯ ಪ್ರಯೋಜನಗಳಿದೆ ಈ ಮೊಸರಿನಲ್ಲಿ. ಈ ಒಂದು ನಮ್ಮ ಆರೋಗ್ಯವನ್ನು ವೃದ್ಧಿಸಲು, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಊಟದ ನಂತರ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ, ಅತಿಯಾದ ಒಂದು ಗ್ಯಾಸ್ಟ್ರೈಟಿಸ್, ಆಮ್ಲಪಿತ್ತ, ಈ ಒಂದು ಅಸಿಡಿಟಿ ಇದ್ದ ಸಂದರ್ಭದಲ್ಲಿ ಊಟದ ನಂತರ ಮೊಸರನ್ನು ಈ ಒಂದು ಜೀರಿಗೆ ಅಥವಾ ಕಾಳುಮೆಣಸು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಅಥವಾ ಮಸಾಲ ಮಜ್ಜಿಗೆ ಮಾಡಿಕೊಂಡು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಆಮ್ಲೀಯತೆ ಕಡಿಮೆಯಾಗಿ, ಅಸಿಡಿಟಿ ಕಡಿಮೆಯಾಗಿ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಗ್ಯಾಸ್ಟ್ರೈಟಿಸ್ ಸಮಸ್ಯೆ ನಿವಾರಣೆ ಆಗ್ತದೆ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮೊಸರಿನ ಮಹತ್ವ, ಮೊಸರು ಯಾವ ರೀತಿ ನಾವು ಸೇವನೆ ಮಾಡಬೇಕು, ಇದರಲ್ಲಿ ಏನೇನು ಗುಣಗಳಿದೆ, ಔಷಧೀಯ ಗುಣಗಳಿದೆ, ಇದು ಯಾವ ಯಾವ ಕಾಯಿಲೆಯನ್ನು ತಡೆಗಟ್ಟುತ್ತದೆ, ಈ ಎಲ್ಲ ಒಂದು ವಿಷಯಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.